ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಡೇ ಮತ್ತು ಮಂಡೇ 2 ದಿನದ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ಬೆಳಗ್ಗೆ ಟಿಫನ್ಗೆ ಹೊರಗಡೆಯಿಂದ ತೊಗೊಂಬಂದಿದ್ರು. ಇದು ಕುಂದಾಪುರದ ಹೋಟೆಲು. ದೋಸೆ, ಮಸಾಲೆ ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ವರ್ಷದಿಂದ ತಿಂದಿರೋದ್ರಿಂದ ಸೊ ಒಂದು ವಾರ ತಿನ್ನಲಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಮಗೂ ಕೂಡ ಯಾವಾಗಲೂ ಗಂಡ ಮಕ್ಕಳು ಅಂತ ಎಲ್ಲೂ ಹೋಗದೆ ಇರೋ ಹೆಣ್ಮಕ್ಳಿಗೆ 3 ಹೊತ್ತು ಅಡುಗೆ ಮಾಡಿ ಮನೆ ಕೆಲಸಗಳು ಮಾಡಿ ಬೇಜಾರಾಗಿರುತ್ತಲ್ವ. ಸೊ ಹಾಗಾಗಿ ವಾರಕ್ಕೊಂದ್ಸಲ ಟಿಫನ್ನ ನಾನು ಸಂಡೇ ದಿನ ಮಾಡೋದಿಲ್ಲ. ಸೊ ನಮಗೂ ಒಂಥರ ಚೇಂಜಸ್ ಅನಿಸುತ್ತೆ ಮತ್ತು ಒಂಥರ ಇನ್ನೂ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಅನಿಸುತ್ತೆ ಒಂದ್ಸಲ ಅಡುಗೆ ಮಾಡೋದು ತಪ್ಪು ಅಂತಂದರೆ. ಹಾಗಾಗಿ ಆರಾಮಾಗೆ ನಾನು ಸಂಡೇ ಬೆಳಗ್ಗೆ ಎದ್ದಾಳ್ತೀನಿ. ಆಮೇಲೆ ಟಿಫನ್ ಎಲ್ಲ ತಂದಿರ್ತಾರೆ, ತಿಂದ್ಕೊಂಡು ಆಮೇಲೆ ಸಂಡೇ ಸ್ಪೆಷಲ್ನ ರೆಡಿ ಮಾಡ್ಕೊತಾ ಇರ್ತೀನಿ. ಇನ್ನು ಟಿಫನ್ ಎಲ್ಲ ತಿಂದ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಇದು ಸಾಂಬಾರು ಪುಡಿ ಮಾಡೋದಕ್ಕೆ ಅಂತೇಳಿ ಎಲ್ಲ ಒಣಮೆಣ್ಸಿನ್ಕಾಯಿನ ಒಣಗಾಕ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಮಣ್ಣು ಕಟ್ಟಿದ್ದು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಬಿಸಿಲು ಚೆನ್ನಾಗಿತ್ತು, ಜೊತೆಗೆ ಗಾಳಿ ಅಂತೂ ಸಿಕ್ಕಾಬಟ್ಟೆ ಗಾಳಿ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಇದು ಮಾಡಿದ್ರೂ ಬಟ್ಟೆ ಆರ್ಕೊಂಡು ಹೋಗ್ತಾ ಇದೆ. ಆಷಾಢದಲ್ಲಿ ಇಷ್ಟು ಗಾಳಿ ಇರಲ್ಲ ಬೆಂಗಳೂರಲ್ಲಿ, ಅಂದರೆ ನಮ್ಮ ಮನೆ ಸೈಡೆಲ್ಲ. ಈ ದೀಪಾವಳಿ ಆದಮೇಲೆ ತುಂಬಾ ಗಾಳಿ ಇರುತ್ತೆ, ಏನಾದ್ರು ಒಣಗಾಕೊಳ್ಳೋಣ ಅಂದ್ರೂ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪಾಟ್ಗಳಲ್ಲಿ ನೀರು ಬಿಡೋದಕ್ಕೆ ಅಂತ ಸ್ವಲ್ಪ ಟೈಲ್ಸ್ ಪೀಸಸ್ ಹಾಕಿದ್ರು. ಅವನ್ನ ಏನು ಮಾಡಿದ್ದಾರೆ ಅಂದರೆ, ಮೊನ್ನೆ ಮಳೆ ಹಿಡ್ಕೊಂಡಿತ್ತಲ್ವ, ಈ ಪಾಟ್ ಕೆಳಗಡೆ ಪಾಚಿ ಕಟ್ಬಿಟ್ಟು ನೀರು ಹೋಗದೆ ಅಲ್ಲೇ ನೀರು ನಿಂತ್ಕೊಬಿಟ್ಟು ಗಿಡ, ಒಂದು ಪಾರಿಜಾತ ಗಿಡ ಒಣಗೋಗ್ಬಿಡ್ತು, ಮತ್ತು ಕರಿಬೇವಿನ ಗಿಡ ಕೂಡ ಒಣಗೋಗ್ಬಿಡ್ತು. ಹಾಗಾಗಿ ಸ್ವಲ್ಪ ಆ ಟೈಲ್ಸ್ ಪೀಸಸ್ ಎಲ್ಲ ಇಟ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಪಾಟುಗಳನ್ನ ಇಟ್ಟಿದ್ದಾರೆ. ನಾನು ಹುಡುಕ್ತಾ ಇದ್ದೀನಿ, ಸಿಗಲಿಲ್ಲ. ಆಮೇಲೆ ಇದು ಕೆಳಗಡೆ ಹಾಕಿದಾರ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಇಟ್ಟಿಗೆ ಎಲ್ಲ ಇದ್ದಾವೆ. ಏನಾದರೂ ಮನೆಯಲ್ಲಿ ಅಂದರೆ ಇಲ್ಲೇನೋ ಲಾಸ್ಟ್ ಟೈಮ್ ಕೆಲಸ ಮಾಡಿಸಿದ್ವಲ್ಲ, ಆವಾಗ ಇಟ್ಟಿಗೆ ಎಲ್ಲ ಉಳಿದಿತ್ತು. ಏನಾದರೂ ಮನೆಯಲ್ಲಿ ಹೋಮ ಅದು ಮಾಡಿಸಿದಾಗ ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ಇಟ್ಟಿಗೆನ ಅಲ್ಲಿ ಇಟ್ಕೊಂಡಿದ್ವಿ. ಸರಿ, ಅಲ್ಲಿ ಇಟ್ಟಿಗೆ ಇತ್ತಲ್ವ, ತೊಗೊಂಬಂದು ಇವಾಗ 4 ಸೈಡು ಇಟ್ಕೊತಾ ಇದ್ದೀನಿ. ಇಲ್ಲಾಂದರೆ ಬಟ್ಟೆ ಹಾರ್ಕೊಂಡು ಹೋಗ್ತಾಯಿತ್ತು. ಒಣಮೆಣ್ಸಿನ್ಕಾಯಿ ಏನು ಬಟ್ಟೆ ಮೇಲೆ ಒಣಗಿ ಹಾಕಿರೋದೆಲ್ಲ ನೆಲ ಮೇಲೆ ಬಿದ್ದೋಗ್ಬಿಡುತ್ತೆ, ಗಾಳಿಗೆ ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ 4 ಮೂಲೆಗೆ ಇವಾಗ ಇಟ್ಟಿಗೆನ ತೊಗೊಂಬಂದು ಇಡ್ತಾ ಇದ್ದೀನಿ. ಮನೇಲಿ ಸಾಂಬಾರು ಪುಡಿ ಖಾಲಿ ಆದಾಗ ಮತ್ತು ರಾಗಿ ಖಾಲಿ ಆದಾಗ ಒಣಗಾಕ್ತಾ ಇರ್ತೀನಲ್ಲ, ಯಾವಾಗಲೂ ಟೆರೆಸ್ ಮೇಲೆ ಎಮೋಷ್ನಲಿ ಫೀಲ್ ಆಗ್ತಾನೆ ಇರುತ್ತೆ. ಸೊ ನನ್ನನ್ನು ಮದುವೆ ಮಾಡಿಕೊಂಡು ಇವ್ರಿಗೆ ಏನು ಉಪಯೋಗನೇ ಇಲ್ಲ. ಸೊ ಅಂದರೆ ಮೊದಲು ಇವರು ಎಜುಕೇಷನ್ ಮುಗ್ದಿದ ತಕ್ಷಣ ಹುಡುಗಿ ಕಡೆಯವರೇ, ಅಂದರೆ ಡಾಕ್ಟ್ರು, ಇಂಜಿನಿಯರ್ ಮಾಡಿರೋಂಥ ಹುಡುಗಿರನ್ನೇ ಕೊಡ್ತೀನಿ ಅಂತೇಳಿ ಬರ್ತಾಯಿದ್ರಂತೆ. ಇವರೇನು ಹುಡುಗಿರನ್ನ ಹುಡ್ಕಕ್ಕೆ ಹೋಗ್ತಾ ಇರಲಿಲ್ಲ, ಹುಡುಗಿ ಕಡೆಯವರೇ ಬರೋರಂತೆ, ಹೆಣ್ಣು ಕೊಡ್ತೀನಿ ಇವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಅವ್ರನ್ನ ಮಾಡ್ಕೊಂಡಿದ್ದಿದ್ರೆ ಲೈಫಲ್ಲಿ ಚೆನ್ನಾಗಿರ್ತಿದ್ರೇನೋ. ನನ್ನನ್ನು ಮಾಡಿಕೊಂಡು ಯಾವುದೇ ರೀತಿ ಉಪಯೋಗ ಇಲ್ಲ ನನ್ನಿಂದ. ನಾನು ಒಂದು 2 ಕಾಸು ದುಡ್ದು ಇವ್ರಿಗೆ ಹೆಲ್ಪ್ ಮಾಡೋಂಗಿಲ್ಲ, ನನ್ನಿಂದನೂ ಏನು ಉಪಯೋಗ ಇಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ ಪ್ರತಿ ಬಾರಿನೂ. ಆದರೆ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಈ ರೀತಿ ನಾನು ಯಾಕೆ ಮದುವೆ ಮಾಡ್ಕೊಂಡ್ರಿ, ಯಾರನ್ನಾದ್ರೂ ಜಾಬಲ್ಲಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಸೊ ಮೊದಲೆಲ್ಲ ರಾಗಿ ಖಾಲಿ ಆಯಿತು ಅಂತಂದರೆ ಅಜ್ಜಿ ಇದ್ದಾಗ ರಾಗಿನ ಅವರು ಕೊಂಡ್ಕೊಂಡು ಕಲ್ಲು ಮಣ್ಣು ಎಲ್ಲ ಮಾಡಿಸಿ ರೆಡಿ ಇಟ್ಕೊಂಡಿರೋರು. ನಾವು ಹೋಗ್ತಿದ್ವಿ, ರಾಗಿದು ದುಡ್ಡು ಮತ್ತು ಅಜ್ಜಿ ಖರ್ಚಿಗೆ ಅಂತೇಳಿ ಕೊಟ್ಟು ಟೆನ್ಷನ್ ಇಲ್ಲದೇ ಹಾಕೊಂಬರ್ತಾಯಿದ್ವಿ. ಆದರೆ ಈಗ ಆಗಲ್ಲ, ಎಲ್ಲನೂ ತಗೊಂಬರ್ಬೇಕು, ರೆಡಿ ಮಾಡಿಸ್ಕೋಬೇಕು. ಲಾಸ್ಟ್ ಟೈಮ್ ಅಂತೂ ಒಂದ್ಸಲ ಸಾಂಬಾರು ಪುಡಿಗೆ ಈ ಥರ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದಾಗ ಮಾರ್ಕೆಟಿಂದ ಎಲ್ಲ ಧನಿಯಾ, ಒಣಮೆಣ್ಸಿನ್ಕಾಯಿ ಎಲ್ಲ ಕಟ್ಸ್ಕೊಂಡು ನಾನು ಮೆಟ್ರೋ ಹತ್ರ ಹೋದೆ ಕರ್ಕೊಂಬರೋಕ್ಕೆ ಅಂತೇಳ್ಬಿಟ್ಟು. ಆವಾಗ ಮೆಟ್ರೋ ಇಳಿದ್ಬಿಟ್ಟು ಹೆಗ್ಲ ಮೇಲೆ ಇಟ್ಕೊಂಡ್ಬಂದರು. ಅವತ್ತಿಂದ ಇವತ್ತಿನವರೆಗೂ ಇವ್ರನ್ನ ನೋಡಿದ್ರೆ ಸಾಕು ತುಂಬಾ ಬೇಜಾರಾಗ್ತಿರುತ್ತೆ. ಭಾನುವಾರ ಒಣಮೆಣ್ಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಒಣಗಿತ್ತು, ಅದ್ರದ್ದು ಆಟ ಎಲ್ಲ ಬಿಡಿಸ್ಕೊಂಡು ಮತ್ತು ಕೆಲವೊಂದು ಗ್ರಾಸರಿ ಐಟಮ್ಸು ಖಾಲಿಯಾಗಿತ್ತು. ಮತ್ತು ಮನೇಲಿ ಕಸ ಗುಡಿಸೋ ಪರ್ಕೆನೂ ಚಿಕ್ಕದಾಗಿತ್ತು. ಅದಕ್ಕೆ 2 ಪರ್ಕೆ ಮತ್ತು ಕಡ್ಡಿ ಪರ್ಕೆ ತೊಗೊಂಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ ಬಂದರು. ಇವರಿಬ್ಬರು, ನಮ್ಮ ಯಜಮಾನ್ರು ಮತ್ತು ಇವರು ಒಂದೇ ಕಂಪ್ನಿಯಲ್ಲಿ, ಟಾಟಾ ರ್ಯಾಲಿಸ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದು. ದಾವಣಗೆರೆಯಲ್ಲಿ ಇದ್ದಾಗ ಇವ್ರದ್ದು ಸ್ವಂತ ಮನೆ ಇತ್ತು, ನಾವು ಬಾಡಿಗೆಗಿದ್ವಿ. ವಾರದಲ್ಲಿ 2-3 ಸಲ ಬಂದು ಮಾತಾಡ್ಸ್ಕೊಂಡು ಹೋಗೋರು, ಅಷ್ಟೊಂದು ಕ್ಲೋಸ್ ಫ್ರೆಂಡು. ಆಮೇಲೆ ಅವರು ಬೆಂಗಳೂರಿಗೆ ಬಂದರು ಮಕ್ಕಳನ್ನ PUC ಓದಿಸೋದಕ್ಕೆ ಅಂತ ಅಂದ್ಬಿಟ್ಟು.
ಅವರು ದೀಕ್ಷಾ ನೆಟ್ವರ್ಕಲ್ಲಿ 2 ವರ್ಷ PUC ಓದಿಸಿದ್ರು. ಅದಾದಮೇಲೆ ಹೈದ್ರಾಬಾದಿಗೆ ಕಳಿಸಿದ್ರು IIT ಇಂಜಿನಿಯರಿಂಗ್ ಮಾಡೋದಕ್ಕೆ. ಅದಾದಮೇಲೆ MS ಮಾಡೋದಕ್ಕೆ ಅಂತೇಳಿ USA ಕಳಿಸಿದ್ರು. ಆವಾಗ USA ಹೋಗ್ಬೇಕಾದಾಗಲೂ ಮನೆಗೆ ಕರ್ಕೊಂಡ್ಬಂದು ಬಾಯಿ ಹೇಳಿಸೋಗಿದ್ರು. ಮತ್ತು ಈಗ ಗೂಗಲ್ ಕಂಪ್ನಿಯಲ್ಲಿ ಜಾಬ್ಗೆ ಜಾಯಿನ್ ಆಗ್ತದಾನೆ ಇದೇ ಮಂತು 15th. ಹಾಗಾಗಿ ಭಾನುವಾರ 10ನೇ ತಾರೀಕು ಅವನಿಗೆ ಬೆಳಗಿನ ಅಂದರೆ ಸೋಮವಾರ ಬೆಳಗಿನ ಜಾವ 3 ಗಂಟೆಗೆ ನಾವು ಫ್ಲೈಟ್ ಇದ್ದಿದ್ದು. ಅದಕ್ಕೋಸ್ಕರ ಮನೆಗೆ ಕರ್ಕೊಂಡ್ಬಂದು ನಮಗೆಲ್ಲ ಹೇಳ್ಬಿಟ್ಟು ಹೋದರು. ಅಷ್ಟೊಂದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು. ಎಷ್ಟೋ ವಿಚಾರದಲ್ಲಿ ನಾನು ಅಣ್ಣನಿಗೆ ನಮ್ಮ ಸ್ವಂತ ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ. ಸುಮಾರು ನನ್ನ ಪರ್ಸ್ನಲ್ ವಿಚಾರಗಳು ಕೂಡ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದರಿಂದ ನಾನು ಮತ್ತು ನಮ್ಮ ಯಜಮಾನ್ರು ಇವತ್ತು ಚೆನ್ನಾಗಿದ್ದೀವಿ. ಸುಮಾರು 1 ವಾರ ಯೋಚನೆ ಮಾಡಿ ನಾನು ನನ್ನ ಪರ್ಸ್ನಲ್ ವಿಚಾರನ ಒಂದಿನ ಸಂಜೆ 7 ಗಂಟೆ ಟೈಮಲ್ಲಿ ಅವರು ಬೆಂಗಳೂರಲ್ಲೇ ಇದ್ದಿದ್ದು. 2019 ಇದು ನಡೆದಿದ್ದು. ಆವಾಗ ನಾನು ಒಂದು ಸಂಜೆ 7 ಗಂಟೆ ಟೈಮಲ್ಲಿ ಈ ಥರ ಮನೇಲಿ ಹಿಂಗೆ ಮಾಡ್ತಾರೆ ನಿಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿದಾಗ ನೆಕ್ಸ್ಟ್ ಡೇ ಬೆಳಗ್ಗೆನೇ ಅವ್ರ ವೈಫ್ನ ಕರ್ಕೊಂಡ್ಬಂದು ಮನೆಗೆ ನನಗೆ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಅವ್ರಿಗೂ ಕೂಡ ಬುದ್ಧಿವಾದ ಹೇಳಿದ್ರು. ಸೊ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೇಲಿ ಯಾವುದೇ ರೀತಿ ನನಗೂ ನಮ್ಮ ಯಜಮಾನ್ರಿಗೂ ಮನಸ್ತಾಪ ಬರಲಿಲ್ಲ. 2019 ಇಲ್ಲೇ ಕನಕಪುರ ರೋಡಲ್ಲಿ ಅವರು ಬಾಡಿಗೆಗೆ ಇದ್ದಿದ್ದು. ಸೊ ಆವಾಗಂತೂ ಸಾಕಷ್ಟು ನಾವು ಆ ಟೈಮಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಸೈಟ್ ಹುಡುಕ್ತಾ ಇದ್ವಲ್ಲ, ಆವಾಗಂತೂ ನಮ್ಮ ಯಜಮಾನ್ರ ಜೊತೆ ಅದೆಷ್ಟು ಸುತ್ತಾಡಿದ್ದಾರೆ. ಮನೆ ಕಟ್ಟೋವರೆಗೂ ನಮ್ಮ ಜೊತೆ ಇದ್ದರು. ಸೊ ಹಾಗಾಗಿ ನಾನು ನಮ್ಮ ಅಣ್ಣನ ಸ್ಥಾನನೇ ಕೊಟ್ಟಿದ್ದೀನಿ. ತುಂಬ ಗೌರವ ಇದೆ ಅವ್ರ ಮೇಲೆ. ಸೊ ಬಂದಾಗೆಲ್ಲ ಜಾಸ್ತಿ ಮಾತಾಡೋದೇ ಇಲ್ಲ, ಆಯ್ತಮ್ಮ ನಮ್ಮ ಆಯ್ತಮ್ಮ ಅಂತಲೇ ಇರ್ತಾರೆ. ಅಷ್ಟು ಒಳ್ಳೆ ಮನುಷ್ಯ ಅವರು. ಅದೇ ಋಣಾನುಬಂಧ ಅಂದರೆ ಸ್ವಂತದವರೇ ಆಗಬೇಕಂತ ಏನಿಲ್ಲ, ಅಣ್ಣ ತಮ್ಮಗಳು ಹೊರಗಡೆನೂ ಕೂಡ ಇರ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ. ಸೊ ಅವರು ಇನ್ನು ಹೋದ್ಮೇಲೆ ನಾನು ಒಂದು ಸ್ವಲ್ಪ ಗ್ರಾಸರಿ ಅದು ತಂದು ಮತ್ತೆ ಸೋಮವಾರ ಒಣಮೆಣ್ಸಿನ್ಕಾಯಿ ವಾಟ ಬಿಡಿಸ್ಕೊಂಡೆ. ಸಂಡೇ ಆಗಲಿಲ್ವಲ್ಲ, ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆ ಎಲ್ಲ ಮೆಣಸಿನ್ಕಾಯಿ ಮಣ್ಣು ಕಟ್ಟಿದ್ದೊಂದೇ ಇತ್ತು. ಗುಂಟೂರು ಮೆಣಸಿನ್ಕಾಯ್ದೆಲ್ಲ ಬಿಡಿಸಿರೋದೇ ತಂದಿದ್ರು. ಮಣ್ಣು ಕಟ್ಟಿದ್ದೆಲ್ಲ 1 kg ಆ ವಾಟ ಎಲ್ಲ ಬಿಡಿಸ್ಕೊಂಡು ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಒಂದು ಈವ್ನಿಂಗ್ 3 ಗಂಟೆ ಹಂಗೆ ನಾನು ಬಾತ್ರೂಮ್ಗೆಲ್ಲ ಲಿಕ್ವಿಡ್ ಹಾಕಿದೆ. ಆಮೇಲೆ ಶುಕ್ರವಾರ ಮೇಲ್ಗಡೆ ಒರೆಸಿದ್ದಲ್ವಾ, ಅದಕ್ಕೋಸ್ಕರ ಈಗ ದೀಪಾವಳಿ ಗಾಳಿ ಆಗಿರೋದ್ರಿಂದ ತುಂಬಾ ಧೂಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ 2 ಬಾತ್ರೂಮ್ ಮಕ್ಕಳು ಬಾತ್ರೂಮ್ನ ತೊಳೆದು ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಲಿಕ್ವಿಡ್ ಎಲ್ಲ ಹಾಕಿ ಮನೆ ಒರೆಸಿ ಲಾಸ್ಟಿಗೆ ಇವಾಗ ಮಗನ ಬಾತ್ರೂಮ್ಗೆ ಹೋಗಿ ನಾನು ಟ್ರೈಪಾಡು ಮೇಲ್ಗಡೆ ಇತ್ತು, ಮೇಲೆ ಕೆಳಗೆ ಓಡಾಡಿ ಸಾಕಾಗ್ಬಿಟ್ಟಿತ್ತು. ಹಾಗಾಗಿ ಟೈಲ್ಸ್ ಎಲ್ಲ ಉಜ್ಜಿದಾದ್ಮೇಲೆ ಹಾಗೆ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ಮಗನ ಬಾತ್ರೂಮ್ ತೊಳೆದು ಬಂದು ಈಗ ಮಗಳ ಬಾತ್ರೂಮ್ನ ತೊಳಿತಾ ಇದ್ದೀನಿ. ನಾನು ತಿಂಗಳಿಗೆ 2 ಸಲ ಬಾತ್ರೂಮ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಮಕ್ಕಳಲ್ವಾ, ಸ್ವಲ್ಪ ಶಾಂಪು ಸೋಪು ಎಲ್ಲ ಗೋಡೆಗೆ ಸಿಡಿಸ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನನಗೆ ಗೋಡೆಗಳಾಗಿರ್ಬೋದು, ಬಕೆಟ್ ಆಗಿರ್ಬೋದು, ಈ ಸಿಟ್ಟಿಂಗ್ ಟೇಬಲ್ ಆಗಿರ್ಬೋದು ನೋಡೋಕ್ಕೆ ಹೈಜೀನಾಗಿರಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನನಗೆ ಸಿಲ್ವರ್ಗಿಂತ ಗೋಲ್ಡ್ಗಿಂತ ಬಟ್ಟೆಗಿಂತ ಮನೆ ನೀಟಾಗಿರಬೇಕು ಮತ್ತು ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ಆಸೆ. ಲಾಸ್ಟ್ ಒಂದು 4 ಮಂತ್ಸ್ ಬ್ಯಾಕು ನಾನು 4-5 ಮಂತ್ಸ್ ಬ್ಯಾಕು ಇದು ಚೀಟಿ ಹಾಕಿದ್ವಲ್ವಾ, ಗೋಲ್ಡ್ ಚೀಟಿ. ಆವಾಗ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ಈ ಥರ ನನಗೆ ದೇವ್ರ ಫೋಟೋ ನಾವು ಮನೆ ಕಟ್ಟಿಸ್ಬೇಕಾದಾಗ 25,000, ಆವಾಗ 40,000 ರೂಪಾಯಿ ಇತ್ತು ಬೆಳ್ಳಿ ರೇಟು. ಆವಾಗ ದೇವ್ರ ಫೋಟೋಸು ಆರ್ಡ್ರ್ ಕೊಡೋಣ ಬನ್ನಿ ಅಂದರೆ ಅಲ್ಲಿಗೆ ಹೋದ್ಮೇಲೆ ಆರ್ಡ್ರ್ ಕೊಡೋಣ, ಹೊಸ ಮನೆಗೆ ಹೋದ್ಮೇಲೆ ಆರ್ಡ್ರ್ ಕೊಡೋಣ ಅಂತ ಹೇಳ್ತಿದ್ರು. ಇಲ್ಲಿ ಬಂದಿದ್ದ ತಕ್ಷಣ ಇದ್ದಕ್ಕಿದ್ದಂಗೆ 40 ಇದ್ದಿದ್ದು 60,000 ಆಗೋಗ್ಬಿಡ್ತು. ಸರಿ, ಇನ್ನು ಈಗ ತಾನೇ ಮನೆ ಕಟ್ಸಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. 1-1.5 ವರ್ಷ ಇದಕ್ಕೆ ದುಡ್ಡು ಹಾಕಿ ಸಾಕಾಗ್ಬಿಟ್ಟಿತ್ತಲ್ವ, ಸುಮ್ಮನಾದೆ. ಮತ್ತು ಇದಕ್ಕಿದ್ದಂಗೆ ಮತ್ತೆ ಅದೇ ವರ್ಷಕ್ಕೂ 10-20 ಸಾವಿರ ಜಾಸ್ತಿ ಆಗೋಗ್ಬಿಡ್ತಲ್ವ.
ಸೊ ಹಾಗಾಗಿ ಇನ್ನು ಹಿಂಗಾದರೆ ನಮಗೆ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮಕ್ಕಳ ಎಜುಕೇಷನು ಮತ್ತು ಅದು ಇದು ಖರ್ಚುಗಳು ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಚೀಟಿ ಹಾಕಿ ದೇವ್ರ ಮನೆಗೆ ಬೆಳ್ಳಿ ಫೋಟೋ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೇಳ್ದೆ ಅವ್ರಿಗೆ. ಅದಕ್ಕೆಲ್ಲ ಯಾಕೆ ಇನ್ವೆಸ್ಟ್ ಮಾಡ್ತೀಯ, ಏನಾದರೂ ಅದ್ರ ಬದಲಾಗಿ ಗೋಲ್ಡು ಮೈ ಮೇಲೆ ಹಾಕ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮೈ ಮೇಲೆ ಹಾಕ್ಕೊಳಂಗಿದ್ರೆ ಮಾತ್ರ ನಾನು ಕೊಡಿಸ್ತೀನಿ, ಇಲ್ಲಾಂದರೆ ಕೊಡಿಸಲ್ಲ ಅಂತ ಹೇಳ್ತಿದ್ರೆ. ಅದಕ್ಕೋಸ್ಕರ ನಾನೇ ಇವಾಗ ಮನಿ ಸೇವ್ ಮಾಡಿಕೊಂಡು ತೊಗೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಅದೇ ಮನೆಗೆ ಏನಾದರೂ ಸಾಮಾನು ತೊಗೊಳ್ಳೋದಾಗಿರ್ಬೋದು, ಮನೆ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ನಾನು ತುಂಬಾ ಇಷ್ಟಪಡ್ತಾ ಇರ್ತೀನಿ. ಮನೆ ಏನಾದರೂ ಒಂದು ಕಡೆ ಒಂಚೂರು ಗಲೀಜಾಯ್ತು ಅಂದರೆ ನನಗೆ ಇಷ್ಟ ಆಗೋದಿಲ್ಲ, ಮಾಡ್ಕೊಳ್ಳೋವರೆಗೂ ಸಮಾಧಾನ ಆಗೋಲ್ಲ. ಸೊ ಹಾಗಾಗಿ ಪ್ರತಿ ಬಾರಿ ನಾನು ಬಾತ್ರೂಮ್ ತೊಳೆದಾಗಲೆಲ್ಲನೂ ಅಷ್ಟೇ, ಅದು ಗಲೀಜಾಗಲಿ ಆಗದೇ ಇರಲಿ ಹಾಗೆ ಒಂದು ಸ್ವಲ್ಪ ಉಜ್ಜಿಕೊಂಡು ತೊಳ್ಕೊಂಬಿಡ್ತೀನಿ. ಮತ್ತು ಮುಂದೊಂದು ದಿನ ನನಗೆ ಅದನ್ನು ನೋಡಿದಾಗ ಕೋಪ ಬರೋದು, ಮತ್ತು ಕ್ಲೀನ್ ಮಾಡೋಕ್ಕೆ ಕಷ್ಟ ಪಡಬಾರ್ದು ಅಂತ ಅಂದ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ನೀಟಾಗಿ ಇಟ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ತಾಯಿರ್ತೀನಿ. ಇನ್ನು ಬಾತ್ರೂಮ್ ಎಲ್ಲ ಮಗಳದು ಕೂಡ ಎಲ್ಲ ಉಜ್ಜಿ ತೊಳೆದೆ. ಅದಾದಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಾಯ್ತು. ಗಾಳಿ ಜಾಸ್ತಿ ಇರೋದ್ರಿಂದ ಏನೋ ಮಣ್ಣೆಲ್ಲ ಫುಲ್ ಒಣಗೋಗಿತ್ತು. ಅದಕ್ಕೋಸ್ಕರ ಮನೆಯೆಲ್ಲ ಒರೆಸಿ ಬಾತ್ರೂಮ್ ತೊಳೆಯೋಷ್ಟೊತ್ತಿಗೆ 6:15 6:45 ಆಗೋಗಿತ್ತು. ಸರಿ ಅಂತೇಳಿ ಇವಾಗ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇನ್ನು ಬಾಲ್ಕನಿಗೆ ಬಂತು ಅಂತಂದರೆ ಕಣ್ಣು ಬೇಗ ಹೋಗೋದೇ ಇಸ್ಕಾನ್ ಟೆಂಪಲ್ಗೆ, ಯಾಕೆಂದರೆ ಆ ಕಡೆನೇ ತಿರ್ಕೊಂಡು ನೀರು ಹಾಕ್ಬೇಕಲ್ವ. ಸೊ ಆ ಕಡೆ ನೋಡಿದಾಗ ಲೈಟಿಂಗ್ಸ್ ಎಲ್ಲ ಫುಲ್ ಇರುತ್ತಲ್ವ, ಒಂದು ರೀತಿ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಾ ಇರುತ್ತೆ. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ಮಾಡಿಕೊಂಡೆ. ಈಗ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಕೆಳಗಡೆ ಹೋಗಿ ಒಂದು ಸ್ವಲ್ಪ ಹ್ಯಾಂಡ್ಸು ಸೆಲ್ಫ್ ಕೇರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಇಟ್ಟು, ಆಮೇಲೆ ಹಾಲು ತಂದಿರ್ತೀವಲ್ಲ ಪ್ಯಾಕೆಟಲ್ಲಿ ಕೆನೆ ಕಟ್ಕೊಂಡಿರುತ್ತೆ ನೋಡಿ, ಅದನ್ನ ನಾನು ಹಾಲು ಮತ್ತು ಕೆನೆನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನು ಚಳಿಗಾಲ ಶುರು ಆಗ್ತಾಯಿದೆ ಅಲ್ವಾ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ಬಿಸಿ ಸ್ನಾನ ಮಾಡೋಣ ಇದನ್ನ ಹಚ್ಕೊಂಡು ಅಂತ ಅಂದ್ಬಿಟ್ಟು ಇವಾಗ ಹಾಲಿನ ಕೆನೆ, ಸ್ವಲ್ಪ ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಕೈಗಳಿಗೆ ಹಚ್ಕೊತಾ ಇದ್ದೀನಿ. ಹಾಗೆ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಉಳಿದಿದ್ದು ಇವತ್ತು ಮೇಯ್ನಾಗಿ ನಾನು ಹ್ಯಾಂಡ್ಸ್ಗೆ ಸೆಲ್ಫ್ ಕೇರ್ ಮಾಡ್ಕೊತಾ ಇರೋದು, ಉಳಿದ್ರೆ ಫೇಸ್ಗೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕೈಗಳಿಗೆ ಇದನ್ನ ಹಚ್ಕೊತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಏನು ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಮುಲ್ತಾನಿ ಮಟ್ಟಿಗಿಂತನೂ ಅಕ್ಕಿ ಹಿಟ್ಟಿಂದ ನಾನು ಫೇಸ್ ಪ್ಯಾಕ್ನ ಹಾಕ್ಕೊತಾ ಇರ್ತೀನಿ. ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಆವಾಗ ಸ್ಕಿನ್ ಒಳಗಡೆ ಏನೋ ಅದು ಆಯಿಲ್ ಇರುತ್ತಲ್ವ, ಇದು ಬೆಣ್ಣೆ, ಅದು ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಹ್ಯಾಂಡ್ಸು ಕೂಡ ಸಾಫ್ಟಾಗಿರುತ್ತೆ. ಮಾಯ್ಶ್ಚರೈಸರ್ ಕೂಡ ಹಚ್ಕೋಬೇಕು ಅಂತ ಅನ್ಸಲ್ಲ, ಆ ರೀತಿಯಾಗಿ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂಥರ ಸ್ಕ್ರಬ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ನಾನು ಹಚ್ಕೊತಾನೆ ಮಸಾಜ್ ಮಾಡ್ಕೊತಾ ಇದ್ದೀನಿ. ಮನೆ ನೀಟಾಗಿರೋದ್ರ ಜೊತೆಗೆ ನಾವು ಕೂಡ ನೀಟಾಗಿದ್ದರೆ ನಮ್ಮ ನಮ್ಮ ಯಜಮಾನ್ರುಗಳು ಕೂಡ ಖುಷಿ ಆಗುತ್ತಲ್ವ. ನಾವೇನು ನೀಟಾಗಿಲ್ಲದೆ ಗಲೀಜಾಗಿದ್ದರೆ ಅವ್ರಿಗೆ, ಹೊರ್ಗಡೆಯಿಂದ ಬಂದವ್ರಿಗೆ ನಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದಕ್ಕೂ ಇಷ್ಟ ಇರಲ್ಲ. ಹಾಗಾಗಿ ಮನೆಯೂ ನೀಟಾಗಿರಬೇಕು, ಜೊತೆಗೆ ನಾವು ಕೂಡ ನೀಟಾಗಿದ್ದರೆ ಅವರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಆದಷ್ಟು ಮನೆಯಲ್ಲೇ ಏನು ಹೊರಗಡೆ ಹೋಗಿ ದುಬಾರಿ ದುಡ್ಡೇನು ಖರ್ಚು ಮಾಡಿ ಫೇಶಿಯಲ್ಲು ಆ ಥರದ್ದೆಲ್ಲ ಏನೂ ಮಾಡಿಸ್ಕೊಳ್ಳಲ್ಲ. ಮನೆಯಲ್ಲೇ ಆದಷ್ಟು ಪ್ರತಿದಿನ ಅಡುಗೆ ಮನೆಯಲ್ಲೇ ಸಿಗೋಂಥ ಅಕ್ಕಿ ಹಿಟ್ಟು ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಕಾಫಿ ಪೌಡರ್ ಆಗಿರ್ಬೋದು, ಈ ಥರದವೆಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನನ್ನ ಸ್ಕಿನ್ ಕೇರು ಸೆಲ್ಫ್ ಕೇರ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತು ಈ ಅಕ್ಕಿ ಹಿಟ್ಟನ್ನು
ಚೆನ್ನಾಗಿ ಅದನ್ನು ಮಸಾಜ್ ಮಾಡಿಕೊಂಡು ಕತ್ತಿನ ಭಾಗಕ್ಕೆ ಹಾಗೆ ಫೇಸ್ಗೂ ಕೂಡ ಆಯಿತು. ಜಾಸ್ತಿನೇ ಕಲಸಿದ್ನಲ್ವ, ಹಾಗಾಗಿ ಫೇಸ್ಗೂ ಆಯಿತು, ಹ್ಯಾಂಡ್ಸ್ಗೂ ಆಯಿತು, ಎಲ್ಲದಕ್ಕೂ ಹಚ್ಕೊತಾ ಇದ್ದೀನಿ. ಒಂದೊಂದು ದಿನ ಒಂದೊಂದನ್ನು ಮಾಡ್ಕೊತಾ ಇರ್ತೀನಿ. ಒಂದಿನ ನನ್ನ ಕಾಲುಗಳಿಗೆ ಇದು ಮಾಡ್ಕೊತಿರ್ತೀನಿ, ಒಂದೊಂದು ದಿನ ಹ್ಯಾಂಡ್ಸ್ಗೆ ಮಾಡ್ಕೊತಿರ್ತೀನಿ, ಒಂದೊಂದು ದಿನ ಫೇಸ್ಗೂ ಮಾಡ್ಕೊತಿರ್ತೀನಿ. ಪ್ರತಿದಿನ ಫೇಸ್ಗಂತೂ ಏನಾದರೂ ಒಂದು ಹಚ್ಕೊತಾನೆ ಇರ್ತೀನಿ. ಅದರಲ್ಲೂ ಬಾಡಿಗೆ ಮನೇಲಿ ಜಾಸ್ತಿ ಮಾಡ್ಕೊತಾ ಇದ್ದೆ. ಇವಾಗ ಸ್ವಂತ ಮನೆ ಬಂದಾಗಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆಗಾಗ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ಕೊತಿರ್ತೀನಿ. ಒಂದೊಂದು ಸಲ ಪ್ರತಿದಿನವೂ ಮಾಡ್ಕೊತೀನಿ, ಒಂದೊಂದು ಸಲ ಮಾಡ್ಕೊಳಕ್ಕೆ ಹೋಗಲ್ಲ. ಇವತ್ತು ಬಾತ್ರೂಮ್ನ ತೊಳೆದಾಗ ನಾನು ಈವ್ನಿಂಗ್ ಸ್ನಾನ ಮಾಡ್ತೀನಲ್ವ, ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಏನೋ ಸ್ನಾನ ಮಾಡಿ ನಾವು ರಾತ್ರಿ ರಿಲ್ಯಾಕ್ಸ್ ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕಿನ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಸ್ಕಿನ್ ಕೇರ್ನ ಮಾಡ್ಕೊತೀನಿ. ಇನ್ನು ಇವಾಗ ಹಚ್ಕೊಂಡು ನಾನು ಸೆಲ್ಫಿ ಸ್ಟಿಕ್ಗೆ ಹಾಕಿ ಮೊಬೈಲ್ನ ವೀಡಿಯೋ ಮಾಡ್ಕೊತಾ ಇರೋದು. ನಾನು ಹಚ್ಕೊಂಡ್ಬಿಟ್ಟು ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಏನೇನು ಬೇಕೋ ಒಂದು 10-15 ನಿಮಿಷ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ಇದು ಕೂಡ ಒಣಗ್ತಾ ಬರುತ್ತೆ. ಆಗ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ, ಹಾಗಾಗಿ ನೈಟು ಮೊಸಪ್ಪು ಸಾಂಬಾರು, ಮುದ್ದೆ, ಅನ್ನ ಮಾಡಿದೆ. ವಿಡಿಯೋ ಏನೂ ಮಾಡೋಕ್ಕೋಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಸೊ ಮಾಡೋಕ್ಕೋಗಲಿಲ್ಲ. ಇವಾಗ ನನಗೊಂದು ಅರ್ಧ ಮುದ್ದೆ ಬಡಿಸ್ಕೊಂಡು ಊಟ ಮಾಡೋದಕ್ಕೆ ಅಂತೇಳಿ ಸಾರು ಹಾಕ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.